ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 49. ಭೀಮ ಅಮರಜ ಸಂಗಮದ ಮಹಿಮೆ. ಸಿದ್ಧಯೋಗಿಗಳು ನಾಮಧಾರಕನಿಗೆ ಗುರುಗಳ ಮಹಿಮೆಯನ್ನು ವಿವರಿಸಿದರು. ಗಾಣಗಾಪುರ ಎಂಬ ಸಣ್ಣ ಹಳ್ಳಿಯೇ ಗುರುಗಳ ಆಶೀರ್ವಾದದಿಂದ ಮಹಾಕ್ಷೇತ್ರವಾಯಿತು. ಗುರುಗಳು ಯಾರಿಗೂ ಮಂತ್ರೋಪದೇಶವನ್ನು ಮಾಡಲಿಲ್ಲ. ಬದಲಾಗಿ ಅವರು ಸತ್ಯವಾಗಿ ಸರಳವಾಗಿ ಬದುಕಿರಿ, ನಿಮ್ಮ ಉದ್ಯೋಗವನ್ನು ಪ್ರಾಮಾಣಿಕವಾಗಿ ಮಾಡಿ, ತೃಪ್ತಿಯಿಂದ ಜೀವನ ನಡೆಸಿರಿ ಎಂದು ಉಪದೇಶಿಸಿದರು. ಹೆಚ್ಚು ಹಣಕ್ಕಾಗಿ ಆಸೆಪಟ್ಟರೆ ಅದು ದೂರವಾಗುತ್ತದೆ ಎಂದರು. ಗುರುಗಳು ಸದಾ ಸತ್ಸಂಗ ಮತ್ತು ಸಜ್ಜನರ ಸಹವಾಸದ ಮಹತ್ವವನ್ನು ಬೋಧಿಸುತ್ತಿದ್ದರು. ಒಂದು ದಿನ ಅವರು ಶಿಷ್ಯರಿಗೆ ತ್ರಿಸ್ಥಳಿ ಯಾತ್ರೆ ಅಂದರೆ ಕಾಶಿ, ಪ್ರಯಾಗ ಮತ್ತು ಗಯಾ ಮಾಡಲು ಹೇಳಿದರು. ಶಿಷ್ಯರು ಅದು ಹೇಗೆ ಸಾಧ್ಯ ಎಂದು ಕೇಳಿದಾಗ ಗುರುಗಳು ಹೇಳಿದರು, ಭೀಮಾ ಮತ್ತು ಅಮರಜ ನದಿಗಳ ಸಂಗಮದಲ್ಲೇ ಆ ಪವಿತ್ರತೆ ಇದೆ. ಭೀಮಾ ಮತ್ತು ಅಮರಜ ಸಂಗಮದ ಮಹಿಮೆ ವಿವರಿಸಲು ಗುರುಗಳು ಒಂದು ಪುರಾಣ ಕಥೆಯನ್ನು ಹೇಳಿದರು. ಜಲಂಧರ ಎಂಬ ದೈತ್ಯನು ಅಸಂಖ್ಯ ದೇವತೆಗಳನ್ನು ಸಂಹರಿಸಿದನು. ಭಯಭೀತರಾದ ದೇವತೆಗಳು ಶಿವನನ್ನು ಪ್ರಾರ್ಥಿಸಿದಾಗ ಶಿವನು ಅವರಿಗೆ ಅಮೃತದ ಕುಂಭವೊಂದನ್ನು ನೀಡಿ ಇದನ್ನು ಮೃತ ದೇವತೆಗಳ ಮೇಲೆ ಸಿಂಪಡಿಸಿ ಎಂದು ಹೇಳಿದರು. ದೇವತೆಗಳು ಆ ಅಮೃತವನ್ನು ಸ್ವರ್ಗಕ್ಕೆ ಕೊಂಡೊಯ್ಯುವಾಗ ಕೆಲವು ಹನಿಗಳು ಭೂಮಿಗೆ ಬಿದ್ದು ಅಮರಜ ನದಿಯಾಯಿತು. ಆ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ಮತ್ತು ದುಃಖಗಳು ನಿವಾರಣೆಯಾಗುತ್ತವೆ ಎಂದು ಗುರುಗಳು ಹೇಳಿದರು. ಮಾಘ ಮಾಸ ಸೋಮವಾರ, ಏಕಾದಶಿ, ಅಮಾವಾಸ್ಯೆ, ಪೌರ್ಣಿಮೆ ಮತ್ತು ಸಂಕ್ರಾಂತಿಯ ದಿನಗಳು ಇಲ್ಲಿ ಸ್ನಾನಕ್ಕೆ ಅತ್ಯಂತ ಪವಿತ್ರವಾದವುಗಳು. ಸಂಗಮದ ಎದುರಿನ ಅಶ್ವತ್ಥಮರ ಹಾಗೂ ಸಂಗಮೇಶ್ವರ ದೇವಾಲಯವು ಬಹು ಪವಿತ್ರವಾಗಿದೆ. ನಾಗೇಶಿ ಗ್ರಾಮದ ಉದ್ಧವ ಎಂಬ ಬ್ರಾಹ್ಮಣನು ಶಿವಭಕ್ತನಾಗಿದ್ದ. ಕಾಶಿಗೆ ಆಹ್ವಾನ ಬಂದಾಗ ಅವನು ನನಗೆ ಕಾಶಿಯೇ ಈ ಸಂಗಮ ಎಂದು ಹೇಳಿ ಇಲ್ಲಿ ಸ್ನಾನ ಮಾಡಿ ಧ್ಯಾನ ಮಗ್ನನಾದ. ಶಿವನು ಅವನ ಮುಂದೆ ಪ್ರತ್ಯಕ್ಷನಾಗಿ ಕಾಶಿಯನ್ನೇ ಇಲ್ಲಿ ಪ್ರದಾನ ಮಾಡಿದನು. ಅದನ್ನು ಕಂಡು ಎಲ್ಲರೂ ಆಶ್ಚರ್ಯಗೊಂಡರು. ಗುರುಗಳ ಪೂರ್ವಾಶ್ರಮದ ಸಹೋದರಿ ರತ್ನ ಬಂದಾಗ ಅವರು ಹಿಂದಿನ ವಾಗ್ದಾನವನ್ನು ನೆನಪಿಸಿಕೊಂಡು ಆಕೆಯ ಶ್ವೇತಕುಷ್ಠ ರೋಗವನ್ನು ಗುಣಪಡಿಸಿದರು. ನಂತರ ಗುರುಗಳು ಹೇಳಿದರು, ಸಂಗಮದ ಬಳಿ 8 ಪವಿತ್ರ ತೀರ್ಥಗಳು ಇರುವಾಗ ಕಾಶಿಗೆ ಹೋಗುವ ಅಗತ್ಯವೇನು? ಎಲ್ಲರೂ ಗುರುಗಳೊಂದಿಗೆ ಸಂಗಮದಲ್ಲಿ ಸ್ನಾನ ಮಾಡಿ ಪವಿತ್ರರಾದರು. ಇಲ್ಲಿಗೆ 49ನೆಯ ಅಧ್ಯಾಯಕ್ಕೆ ಶುಭ ಮಂಗಳವು. ಈ ಅಧ್ಯಾಯದಿಂದ ನಾವು ಕಲಿಯುವ ಜೀವನ ಪಾಠಗಳು. ಗುರುಗಳು ಮಂತ್ರಗಳಿಗಿಂತ ಹೆಚ್ಚು ಸತ್ಯವಾದ ಜೀವನ ಮತ್ತು ಪ್ರಾಮಾಣಿಕ ಕೆಲಸ ಮಾಡುವುದೇ ದೊಡ್ಡ ಧರ್ಮ ಎಂದು ಬೋಧಿಸಿದರು. ದೇವರನ್ನು ಪಡೆಯಲು ದೂರದ ಯಾತ್ರೆಗಳಿಗಿಂತ ಶುದ್ಧ ಮನಸ್ಸು, ಭಕ್ತಿ ಮತ್ತು ಸತ್ಸಂಗ ಮುಖ್ಯ. ಪವಿತ್ರ ಸ್ಥಳಗಳು ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ದೇವರತ್ತ ಕರೆದೊಯ್ಯುತ್ತವೆ. ಧನಾತ್ಮಕ ವಾತಾವರಣದ ಮನೋವಿಜ್ಞಾನ ಎಂದು ಹೇಳುತ್ತಾರೆ. ಒಳ್ಳೆಯ ಜನರ ಸಂಗತಿ ಮತ್ತು ಪವಿತ್ರ ವಾತಾವರಣದಲ್ಲಿ ಇರುವುದರಿಂದ ಮನಸ್ಸು ಶಾಂತವಾಗಿರುತ್ತದೆ, ಒತ್ತಡ ಕಡಿಮೆ ಇರುತ್ತದೆ ಮತ್ತು ಉತ್ತಮ ಚಿಂತನೆಗಳು ಬೆಳೆಯುತ್ತವೆ. ಹೆಚ್ಚು ಹಣ ಅಥವಾ ಆಸ್ತಿಗಾಗಿ ಅತಿಯಾದ ಆಸೆ ಪಟ್ಟರೆ ಮನಸ್ಸಿಗೆ ಅಶಾಂತಿ ಬರುತ್ತದೆ. ಆದರೆ ಸರಳತೆ, ತೃಪ್ತಿ ಮತ್ತು ಪ್ರಾಮಾಣಿಕತೆ ಇದ್ದರೆ ಜೀವನದಲ್ಲಿ ನಿಜವಾದ ಸಂತೋಷವು ಸಿಗುತ್ತದೆ. ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.